ನಮಸ್ಕಾರ ಬಂಧುಗಳೇ, ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನೂರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 67ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಹಿಂದಿ ಫಿಲ್ಮ್ ಇಂಡಸ್ಟ್ರಿಯ ಖ್ಯಾತ ಗೀತಕಾರ, ಲಿರಿಸ್ಟ್, ಗಜಲ್ಕಾರ, ಸಾಹಿತಿ ಅವರ ಒಂದು ಅತ್ಯುತ್ತಮ ಗಜಲನ್ನು, ದುಃಖಭರಿತ ಗಜಲನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿರುವೆ. ಅವರೇ ಹೇಳಿದ ಒಂದು ಶಾಯರಿ ಹೀಗಿದೆ: बस एक रिज्क है, बस एक रिज्क है, यही हाल दिल सुनाने में. बस एक रिज्क है, यही हाल दिल सुनाने में, कि तेरा जिक्र भी आएगा, कि तेरा जिक्र भी आएगा इस फसाने में, इस फसाने में. ಖ್ಯಾತ ಗೀತಕಾರ, ಗಜಲ್ಕಾರ ಮತ್ತು ಅರಿವಾದ ಕೈಫೆ ಆಜ್ಮಿ. ಹಕೀಕತ್, ಹಸ್ತೆ ಜಖ್ಮ್, ಹೀರ್ ರಾಂಜಾ ಇಂಥವು ಹಲವಾರು ಹಿಂದಿ ಫಿಲ್ಮ್ಗಳಿಗೆ ಗೀತೆಗಳನ್ನು, ಗಜಲ್ಗಳನ್ನು ಬರೆದುಕೊಟ್ಟಂಥ ಮಹಾನ್ ಗೀತಕಾರ ಕೈಫೆ ಆಜ್ಮಿ ಅವರು ಹುಟ್ಟಿದ್ದು ಜನವರಿ 14, 1919. ಇಂದಿನ ಉತ್ತರ ಪ್ರದೇಶ ರಾಜ್ಯದ ಆಗ್ರಾ ಪ್ರದೇಶದ ಒಂದು ಹಳ್ಳಿ, ಅದರ ಹೆಸರು ಮಿಜ್ವಾನ್. ಅಲ್ಲಿ ಇವರು ಒಂದು ಸಾಹಿತಿಗಳ ಕುಟುಂಬದಲ್ಲಿ ಜನಿತ. ತಂದೆನೂ ಸಾಹಿತಿ ಇರ್ತಾನೆ, ಇವನೊಂದು 3 ಜನ ಅಣ್ಣಂದಿರಿರ್ತಾರೆ, ಅವರು ಕೂಡ ಉತ್ತಮ ಗಜಲ್ಕಾರ. ಉರ್ದು ಏನು ಸಾಹಿತ್ಯ ಇದೆ, ಆ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಂತ ಕುಟುಂಬ ಈ ಕೈಫೆ ಆಜ್ಮಿಯವರ ಕುಟುಂಬ. ಇವರು ಮೂಲ ಹೆಸರು ಅಖ್ತರ್ ಹುಸೇನ್ ರಿಜ್ವಿ. ಮುಂದೆ ಇವರು ವಯಸ್ಸಿಗೆ ಬಂದಾಗ ಮದುವೆಯಾದದ್ದು ಶೌಕತ್, ಗಂಡನ ಹೆಸರು ಅಜ್ಮಿ ಇದ್ದದ್ರಿಂದ ಆಕೆಗೆ ಶೌಕತ್ ಅಜ್ಮಿ ಅಂತ ಕರೀತಾರೆ. ಇವರಿಗೆ 2 ಮಕ್ಕಳು, ಒಂದು ಹಿರಿಮಗಳು, ಅವಳೇ ಶಬಾನಾ ಆಜ್ಮಿ, ಖ್ಯಾತ ಹಿಂದಿ ಫಿಲ್ಮದ ನಾಯಕಿ, ಮತ್ತು ಮಗ ಬಾಬಾ ಆಜ್ಮಿ ಅಂತೇಳಿ ಅವೊಬ್ಬ ಖ್ಯಾತ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿಯೇ ಅವನೊಬ್ಬ ಫೋಟೋಗ್ರಾಫಿ ಇದ್ದಾನೆ. ಕೈಫೆ ಆಜ್ಮಿ ಅವರ ಬದುಕು ಬಹಳ ಹೋರಾಟದ ಬದುಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಕೂಡ ಕೆಲವೊಂದು ಸಲ ಭೂಗತಾಗಿರ್ತಾರೆ. ಆವಾಗ ರಚನೆ ಆದಂತಹ ಅವರ ಕವಿತೆಗಳೇನಿದವಲ್ಲ, ಎಲ್ಲ ದೇಶದ ಭಕ್ತಿಯ, ಬ್ರಿಟಿಷರ ವಿರುದ್ಧ ಸಿಡಿದೇಳುವ ಒಂದು ಪ್ರೇರಣೆಯನ್ನು ನೀಡುವಂತಹ ಗಜಲ್ಗಳನ್ನು, ಕವಿತೆಗಳನ್ನು ಇವರು ಬರೆದರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸಕ್ರಿಯ ಸದಸ್ಯರಾಗಿದ್ದರು ಇವರು. ಮುಂದೆ ಇವರಿಗೆ 1947 ದೇಶದ ಒಂದು ವಿಭಜನೆ ಆದ ನಂತರ ಪಾಕಿಸ್ತಾನದಿಂದ ನಿರಂತರವಾಗಿ ಇವರಿಗೆ ಆಹ್ವಾನ ಇತ್ತು. ಪಾಕಿಸ್ತಾನಕ್ಕೆ ಬಂದು ಸೆಟ್ಲ್ ಆಗಿ ಆದರೂ ಕೂಡ ಹಿಂದೂಸ್ತಾನ್ ಬಟವಾರ ಆಗೋಕ್ಕಿಂತ ಮೊದಲು ಅವರು ಕನಸುಗಳೇ ಬೇರೆ ಇದ್ದವು. ಆ ನಂತರ ಅವರಿಗೆ ಆ ಒಂದು ಬಟವಾರ ದುಃಖದ ಸಂಗತಿಯೇ ಆಗಿತ್ತು.
ಸ್ವತಂತ್ರ ಭಾರತದಲ್ಲಿ ಉಳ್ಕೊಂಡು ಭಾರತವನ್ನು ಒಂದು ಕಮ್ಯುನಿಸ್ಟ್ ದೇಶವನ್ನಾಗಿ ನೋಡುವ ಕನಸನ್ನು ಕೈಫಿ ಆಜ್ಮಿ ಅವರು ಹೊಂದಿದ್ರು. ಮುಂದೆ ಇವರ ಜೀವತ್ಕಾಲದಲ್ಲಿ 1970ರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ಸ್, ಸಾಕಷ್ಟು ಅವಾರ್ಡ್ಗಳು ಅವರು ಫಿಲ್ಮ್ ಗೀತಗಾರರಿಂದ ಅದೇನು ಲೆಕ್ಕಿಲ್ಲ ಅದಕ್ಕೆ. ಮುಂದೆ 1974ರಲ್ಲಿ ಅಂದಿನ ಸರ್ಕಾರ ಅಂದರೆ ಇಂದಿರಾ ಗಾಂಧಿ ಸರ್ಕಾರ ಅವರನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತು. ನಂತರ 1975 ಮತ್ತು ಇತ್ತೀಚೆಗೆ 2002 ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇವರು ತೀರಿಕೊಂಡದ್ದು ಮೇ 10, 2002 ಬಾಂಬೆಯಲ್ಲಿ. ಇವರು ಹಲವಾರು ಶಾಯರಿಗಳಲ್ಲಿ, ಮುಷಾಯರೆಗಳಲ್ಲಿ, ಕವಿ ಸಮ್ಮೇಳನಗಳಲ್ಲಿ, ಕೂಟಗಳಲ್ಲಿ ಭಾಗಿಯಾಗ್ಯಾರ, ತಮ್ಮ ಕೊಡುಗೆಯನ್ನು ಕೊಟ್ಟಾರ. ಅಷ್ಟೇ ಅಲ್ಲ, ಇವರು ಪ್ರೋಗ್ರೆಸಿವ್ ರೈಟರ್ಸ್ ಮೂವ್ಮೆಂಟ್ ಆಂದೋಲನ, ಪ್ರಗತಿಪರ ಲೇಖಕರ ಒಂದು ಆಂದೋಲನವನ್ನು ಸಕ್ರಿಯ ಸದಸ್ಯರಾಗಿ ಪ್ರಾರಂಭ ಮಾಡಿದರು. ಹೀಗಾಗಿ ಕೈಫಿ ಆಜ್ಮಿ ಅವರು ಬಿಟ್ಟು ಹೋದಂಥ ಹೆಜ್ಜೆಗಳು ಅವು ಎಂದೂ ಅಳಿಸಿ ಹೋಗುವುದಿಲ್ಲ. ಉರ್ದು ಸಾಹಿತ್ಯದಲ್ಲಿ ಮತ್ತು ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವರು ಇಟ್ಟ ಹೆಜ್ಜೆಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಅವರ ಸಾಹಿತ್ಯವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಹಕೀಕತದಲ್ಲಿ ಅವರು ರಚಿಸಿದ ಒಂದು ಗೀತೆ ಇದೆ, ಕರ್ ಚಲೆ ಹಮ್ ಬಿದಾ ಜಾನ್ ವತನ್ ಸಾಥಿಯೋ, ಅಬ್ ತುಮಾರೆ ಹವಾಲೆ ऐ वतन साथियों, जिंदा रहने की मौसम बहुत है मगर जान देने की ಋತು ರೋಜ ಆತಿ. ದೇಶಭಕ್ತಿ ಗೀತೆ ನೋಡಿ. ನಾವೆಲ್ಲ ಹೋರಾಟ ಮಾಡಿದ್ದೇವೆ, ನಿಮ್ಮ ಕೈಯಾಗಿ ಈ ದೇಶವನ್ನು ಕೊಟ್ಟು ಹೊಂಟೇವೆ. ಈ ದೇಶವನ್ನು ರಕ್ಷಿಸಿಕೊಂಡು ಹೋಗುವುದು ನಿಮ್ಮ ಕರ್ತವ್ಯ ಅಂತ ಹೇಳಿ ಪದೇ ಪದೇ ಅವರು ತಮ್ಮ ಗೀತೆಗಳ ಮೂಲಕ ಭಾರತೀಯರಿಗೆ ಸಂದೇಶವನ್ನು ಕೊಟ್ಟಾರ, ಎಚ್ಚರಿಕೆಯನ್ನು ಕೊಟ್ಟಾರ, ಪ್ರೇರಣೆಯನ್ನು ಕೊಟ್ಟಾರ. ಅಂತಹ ಖ್ಯಾತ ಗೀತಕಾರ, ಗಜಲ್ಕಾರರ ಒಂದು ಗಜಲನ್ನು, ಆ ಗಜಲ್ ಈಗಾಗಲೇ ಹಸ್ತೆ ಜಖ್ಮ್ ಅನ್ನುವಂಥ ಫಿಲ್ಮ್ನಲ್ಲಿ ಲತಾ ಮಂಗೇಶ್ಕರ್ ಸುಮಧುರವಾಗಿ ಹಾಡ್ಯಾರ. ಬಹಳ ಖ್ಯಾತಿಯನ್ನು, ಫೇಮಸ್ ಗಜಲ್ ಅದು ಆಗಿದೆ. ಅದನ್ನೇ ನಾನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಖ್ಯಾತ ಹಿಂದಿ फिल्म इंडस्ट्री गीतकार, गज़लकार, साहिती कैफी आज़मी ಅವರ ಗಜಲದ ನಾನೇನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಹೊಂಟಿರುವೆ. ಆ ಗಜಲದ ಸಾರಾಂಶವು ಬದುಕಿನ ಮತ್ತು ಪ್ರೇಮದ ಭಾವನೆಗಳನ್ನು ಹೊತ್ತಂದಿದೆ. ಅದರ ಸಾರಾಂಶ ಹೀಗಿದೆ: ಸಂತೋಷದ ನಸುನಗೆ ಬೀರಿ ಬಹಳ ದಿನಗಳಾದವು, ಅದು ನೆನೆದು ಇಂದು ಕಂಗಳಲ್ಲಿ ನೀರು ತುಂಬಿ ಹರಿದವು. ಅವರು ಏರ್ಪಡಿಸಿದ ಕೂಟದಿಂದ ನಾನಂತೂ ಎದ್ದು ಬಂದೆ, ಆದರೆ ಪ್ರತಿ ಹೆಜ್ಜೆಗೂ ತಿರುಗಿ ಅತ್ತ ನೋಡುತ್ತಾ ಇದ್ದೆ. ಅಂದಿನಿಂದ ಜೀವನವು ಒಂದು ರೋಗದ ಪೀಡನೆ ಆಯಿತು. ನೋವನ್ನು ಎದೆಯಲ್ಲಿ ಬಚ್ಚಿ ಬಚ್ಚಿ ಇಟ್ಟಿರುವೆ. ಹೃದಯದ ಸೂಕ್ಷ್ಮ ನರಗಳು ಹರಿದು ಹೋಗಿವೆ. ಯಾವುದೇ ನೆನಪು ಎಷ್ಟಾದರೂ ಬಾರದೆ. ಇಲ್ಲೇ ಒಬ್ಬ ಪ್ರೀತಮನಾಗಿರ್ಬೋದು, ಪ್ರೇಯಸಿಯಾಗಿರ್ಬೋದು, ಪ್ರೇಮದಲ್ಲಿಂದ ಕಹಿ ಅನುಭವ, ಬದುಕಿನಲ್ಲಿಂದ ಕಹಿ ಅನುಭವಗಳ ಭಾವನೆಗಳನ್ನು ಹಂಚಿಕೊಳ್ಳಲಾಗಿದೆ. ಕೈಫಿ ಆಜ್ಮಿ ಅವರು ರಚಿಸಿದ ಇದೊಂದು ಅದ್ಭುತ ಗಜಲ್ ಆಗಿದೆ.
ಖ್ಯಾತ ಗಜಲ್ಕಾರ್, ಹಿಂದೆ ಸಿನಿಮಾ ಗೀತಕಾರ ಕೈಫೆ ಅಜ್ಮಿ ಅವರ ಗಜಲದ ಅಂದರೆ ತಮಗೆ ಈಗಾಗಲೇ ಹೇಳಿದ್ದೇನೆ, ಹಿಂದಿ ಫಿಲ್ಮ್ ಹಸ್ತೆ ಶಹಮದ ಈ ಗಜಲನ್ನು ಸುಮಧುರವಾಗಿ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಇದಕ್ಕೆ ಮದನ್ ಮೋಹನ್ ಅವರು ಸುಂದರ ಒಂದು ಅದಕ್ಕೆ ಸಂಗೀತನ ನೀಡಿದ್ದಾರೆ. ಜಸ್ಟ್ ನಾನು ತಿಳಿದ ಹಾಗೆ ಅವರು ಯಾವ ಧಾಟಿಯಲ್ಲಿ ಈ ಒಂದು ಗಜಲನ್ನು ಕೂಡಿಸ್ಯಾರ, ಹಾಡ್ಯಾರ 100% ಅಂತೂ ಆಗುವುದಿಲ್ಲ, ಬಟ್ ಆ ಭಾವನೆಗಳನ್ನು ನಾನಿಲ್ಲಿ ಮೊದಲು ಆ ಗೀತ ರೂಪದಲ್ಲಿ ಹೇಳಿಕೊಂಡೇ ನೆಕ್ಸ್ಟ್ ಮುಂದುವರಿಸ್ತೇನೆ. आज सोचा तो आंसू भराए, आज सोचा तो आंसू भराए, मुद्दतें हो गई मुस्कुराए, आज सोचा तो आंसू भराए. ನೋಡಿ, ಗಜಲದ ಮೊದಲನೇ ಸೇರಿ ಮಕ್ಕಳ ಹೀಗಿದೆ. आज सोचा तो आंसू भराए, आज सोचा तो आंसू भराए, मुद्दतें हो गई मुस्कुराए, मुद्दतें हो गई मुस्कुराए. आंसू भराए ಇದೇನಿದೆ, ಆಸು ಇದು ಕಾಫಿಯಾ ಇದೆ, ಭರಾಯೆ ರದೀಫ್ ಇದೆ, ಮುಸ್ಕುರಾಯೆ ಮುಸ್ಕೂರು ಏನಂದ್ರೆ ಇದು ರದೀಫ್ ಇದೆ, ಮುಸ್ಕು ಇದು ಕಾಫಿಯಾ ಇದೆ, ಆಯೆ ಏನಿದೆಯೋ ರದೀಫ್ ಇದೆ. ಅದೇ ಭಾವನೆಗಳನ್ನು ನಾನು ಕನ್ನಡದಲ್ಲಿ ಹೀಗೆ ಹಂಚಿಕೊಂಡಿರುವೆ ಅಥವಾ ರೂಪಾಂತರಿಸಿರುವೆ. ಎಂದು ಚಿಂತಿಸಿದಾಗ ಕಣ್ಣೀರು ತುಂಬಿ ಬಂದವು, ಇಂದು ಚಿಂತಿಸಿದಾಗ ಕಣ್ಣೀರು ತುಂಬಿ ಬಂದವು, ದೀರ್ಘ ಅವಧಿಯೇ ಆಯಿತು, ದೀರ್ಘ ಅವಧಿಯೇ ಆಯಿತು, ತುಂಬಿ ನಸುನಕ್ಕು, ತುಂಬಿ ನಸುನಕ್ಕು. ಇಲ್ಲಿ ತುಂಬಿ ತುಂಬಿ ಕಾಫಿಯಾ ಇದೆ, ಬಂದವು ನಸುನಕ್ಕು ಇದು ಕೈಫೆ ಅಜ್ಮಿ ಅವರ ಗಜಲದ ಎರಡನೇ ಸೇರು. हर कदम पर उधर मुड़ के देखा, हर कदम पर उधर मुड़ के देखा, उनकी महफिल से हम उठ तो आए, आज सोचूं तो आंसू भराए. गजलದ ಎರಡನೇ ಸೇರಿ ಹೇಳ್ತಿದೆ, हर कदम पर उधर मुड़ के देखा, हर कदम पर उधर मुड़ के देखा, उनकी महफिल से, उनकी महफिल से हम उठ तो आए, हम उठ तो आए. ಅದರ ಕನ್ನಡ ಭಾವಾಂತರ ಹೀಗೆ ಮಾಡಿದ್ವಿ. ಪ್ರತಿ ಹೆಜ್ಜೆಗೂ ಆ ಕಡೆ ಹಿಂದಿರುಗಿ ನೋಡಿದೆ, ಪ್ರತಿ ಹೆಜ್ಜೆಗೂ ಆ ಕಡೆ ಹಿಂದಿರುಗಿ ನೋಡಿದೆ, ಅವರ ಕೂಟದಿ ಎದ್ದು ನಾನು, ಅವರ ಕೂಟದಿ ಎದ್ದು ನಾನು, ಇಲ್ಲಿ ಬಂದೆನು, ಇಲ್ಲಿ ಬಂದೆನು. रह गई जिंदगी दर्द बन के, रह गई जिंदगी दर्द बन के, दर्द दिल में छुपाओ छुपाए, आज सोचूं तो आंसू भराए, आज सोचूं तो आंसू भराए. ಕೈಫೆ ಅಜ್ಮಿ ಅವರ ಗಜಲದ ಮೂರನೇ ಸೇರಿದು
रह गई जिंदगी दर्द बनके, रह गई जिंदगी दर्द बनके, दर्द दिल में रह गई जिंदगी दर्द बनके, दर्द दिल में छिपाओ छिपाई, दर्द दिल में छिपाओ छिಪಾಯಿ. ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಜೀವನವು ಒಂದು ಪೀಡೆಯಾಗಿಯೇ ಉಳಿಯಿತು, ಜೀವನವು ಒಂದು ಪೀಡೆಯಾಗಿಯೇ ಉಳಿಯಿತು, ಮನದಲ್ಲಿ ಆಯಿತು, ಮನದಲ್ಲಿ ಆಯಿತು ಮುಚ್ಚಿ ಮುಚ್ಚಿ ದುಃಖವನ್ನು, ಮುಚ್ಚಿ ಮುಚ್ಚಿ दिल की नाजुक रगें टूटती है, दिल की नाजुक रगें टूटती है, याद इतना भी कोई न आए, याद इतना भी कोई न आए, आज सोचूं तो आंसू भराए, आज सोचूं तो आंसू भराए. कैफे ಅಜ್ಮಿ ಅವರ ಗಜಲದ ಅಂತಿಮ ಸೇರಿದ್ದು ಮತ್ತ ಹೀಗಿದೆ. ದಿಲ್ ಕಿ ನಾಜುಕ ರಗೆ, ದಿಲ್ ಕಿ ನಾಜುಕ ರಗೆ टूटती है, दिल की नाजुक रगें टूटती है, याद इतना भी कोई न आए, याद इतना भी कोई न आए. ಅದನ್ನೇ ಅದೇ ಭಾವನೆಗಳನ್ನು ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ. ಹೃದಯದ ಮೃದು ನಾಡಿಗಳು ಹರಿಯುತ್ತವೆ, ಹೃದಯದ ಮೃದು ನಾಡಿಗಳು ಹರಿಯುತ್ತವೆ, ಯಾವುದೇ ನೆನಪು ಇಷ್ಟೊಂದು ಸುಳಿಬಾರದು, ಯಾವುದೇ ನೆನಪು ಇಷ್ಟೊಂದು ಸುಳಿಬಾರದು. ವೀಕ್ಷಕ ಬಂಧುಗಳೇ, ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಕೈಫೆ ಅಜ್ಮಿ ಅವರ ಒಂದು ಉತ್ತಮ ಮೆಲೋಡಿಯಸ್ ಲತಾ ಮಂಗೇಶ್ಕರ್ ಹಾಡಿದ್ದ ಈ ಗಜಲನ್ನು ಕೇಳಿ ತಮಗೆ ಅದರ ಅನುಭವ ಆಗ್ತಿದೆ. ನಾನು ಏನೋ ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿದೆ, ನನಗನಿಸಿದೆ ಅದು ತಮಗೆ ಒಂದು ಸಂತೋಷವನ್ನು ನೀಡಲು. ಸೊ ಆ ಗಜಲನ್ನು ನೀವು ಆನಂದಿಸಿದ್ರಿ. ಅದೇ ಗಜಲದ ಭಾವನೆಗಳನ್ನು ನಾನು ಭಾವಾಂತರಿಸಿ ತಮ್ಮ ಮುಂದೆ ಕನ್ನಡದಲ್ಲಿ ಹಂಚಿಕೊಂಡಿರುವೆ. ಇನ್ನು ಆ ಭಾವನೆಗಳನ್ನು ಆಧಾರವಾಗಿಟ್ಕೊಂಡು ನನ್ನ ಬದುಕಿನಲ್ಲಿ ಅನುಭವಗಳ ಭಾವನೆಗಳನ್ನು ಜೊತೆಗೆ ಸೇರಿಸಿ ನಾನು ರಚಿಸಿದ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಲ್ಲಿ ಹಂಚಿಕೊಳ್ಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನನ್ನ ಕನ್ನಡ ಗಜಲದ ಮೊದಲನೇ ಸೇರಿಗಿದೆ, ಅವಳ ಪ್ರೇಮದ ನೆನಪು ತರುವುದು ಕಣ್ಣೀರು, ಅವಳ ಪ್ರೇಮದ ನೆನಪು ತರುವುದು ಕಣ್ಣೀರು ಬಹುಮಳೆ, ಪ್ರೇಮದ ತಣ್ಣೀರು, ಅವಳ ಪ್ರೇಮದ ನೆನಪು ತರುವುದು ಕಣ್ಣೀರು ಬಹುಮಳೆ, ಕಣ್ಣೀರು ಬಹುಮಳೆ. ಅವಳ ಮುಖವನ್ನು ನೋಡಿ ಗತಿಸಿದವು ಬಹುದಿನಗಳೇ. ಇಲ್ಲಿ ಕಣ್ಣೀರು ಗತಿಸಿದವು ಕಾಫಿಯಾ ಇದೆ, ಮಳೆ ದಿನಗಳೇನಿದೆ ಇದು ರದೀಫ್ ಇದೆ. ಗಜಲದ ಎರಡನೇ ಸೇರ್, ಹಂಬಲದಿ ಪ್ರತಿದಿನ ಅಳುತ್ತಾ ಮನ ಓಲಿಸಿದೆ ವ್ಯರ್ಥ, ಅವಳಿಂದ ದೂರವಾಗಿ ಕಳೆದವು ಬಹುದಿನಗಳೇ, ಅವಳಿಂದ ದೂರವಾಗಿ ಕಳೆದವು ಬಹುದಿನಗಳೇ. ಗಜಲದ ಮೂರನೇ ಸೇರ್, ಪ್ರೇಮವು
ಪ್ರೇಮವು ಪೀಡೆಯಾಯಿತು, ಜೀವ ನಿಂತು ಬದುಕು ಭಾರವಾಯಿತು. ಪ್ರೇಮವು ಪೀಡೆಯಾಯಿತು, ಜೀವ ನಿಂತು ಬದುಕು ಭಾರವಾಯಿತು. ದುಃಖದ ಉಸಿರು ಹತ್ತಿಕ್ಕಿ, ದುಃಖದ ಉಸಿರು ಹತ್ತಿಕ್ಕಿ, ಉರುಳಿದವು ಬಹುದಿನಗಳೇ, ಉರುಳಿದವು ಬಹು ದಿನಗಳೇ. ನನ್ನ ಕನ್ನಡ ಗದಲದ 4ನೇ ಸೇರಿ ಹೀಗೆ ಹೇಳ್ತಿದೆ, ಗಮನ ಕೊಟ್ಟು ಕೇಳಿ ಪ್ರಿಯರೇ. ಸಹಿಸವು ಕೋಮಲ ಹೃದಯ ನರಗಳು, ಸಹಿಸವು ಕೋಮಲ ಹೃದಯ ನರಗಳು, ಆ ಪೀಡೆ ಒತ್ತಡ, ಆ ಪೀಡೆ ಒತ್ತಡ. ರಕ್ತವೇ ಕಣ್ಣೀರಾಗಿ, ರಕ್ತವೇ ಕಣ್ಣೀರಾಗಿ ಸುರಿದು ಕಳೆದವು ಬಹಳ ದಿನಗಳೇ, ಸುರಿದು ಕಳೆದವು ಬಹುದಿನಗಳೇ, ಸುರಿದು ಕಳೆದವು ಬಹುದಿನಗಳೇ. ಗದಲದ ಅಂತಿಮ ಸೇರು. ದೇಹಗಳು ದೂರಾದರು, ದೇಹಗಳು ದೂರಾದರು, ಆತ್ಮಗಳ ಮಿಡಿತ ಒಂದೇ. ದೇಹಗಳು ದೂರಾದರು, ಆತ್ಮಗಳ ಮಿಡಿತ ಒಂದೇ. ಅರ್ಜುನ, ನಡೆಸಿದಂತೆ ನಡೆದಿರುವೆ, ನಡೆಸಿದಂತೆ ನಡೆದಿರುವೆ, ಕಳೆದವು ಬಹುದಿನಗಳೇ, ಕಳೆದವು ಬಹುದಿನಗಳೇ. ಬಂಧುಗಳೇ, ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಕೈಫೆ ಅಜ್ಮಿ ಅವರ ಅತ್ಯುತ್ತಮ ಗಜಲವನ್ನು ಆಸ್ವಾದಿಸಿದ್ರಿ. ಜೊತೆಗೆ ಅದರ ಕನ್ನಡ ಭಾವಾಂತರ, ಅದೇ ಭಾವನೆಗಳನ್ನು ಹೊತ್ತು ನನ್ನ ಭಾವನೆಗಳೊಂದಿಗೆ ಸೇರಿ ನಾನು ರಚಿಸಿದ್ದ ಗಜಲನ್ನು ಕೂಡ ತಾವು ಕೇಳಿದರು. ನನಗನ್ನಿಸ್ತಿದೆ ಈ ಕಾರ್ಯಕ್ರಮ ತಮಗೆ ಮೆಚ್ಚುಗೆಯನ್ನು ತಂದಿರಬಹುದು. ಅದಕ್ಕಾಗಿ ದಯವಿಟ್ಟು ಈ ನನ್ನ ಚಾನಲನ್ನು, ವಾಹಿನಿಯನ್ನು ಇಂಥ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಪ್ರಥಮದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಖ್ಯಾತ ಉರ್ದು ಗಜಲ್ಕಾರ್ ಶೇಖ್ ಮೊಹಮ್ಮದ್ ಇಬ್ರಾಹಿಂ ಜೌಹ್ ಅವರ ಗಜಲನ್ನು, ಅದರ ಭಾವಾಂತರ, ರೂಪಾಂತರವನ್ನು ಮತ್ತು ನನ್ನ ಮತ್ತೊಂದು ಕನ್ನಡ ಗಜಲನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ, ಮತ್ತೆ ಸಿಗೋಣ.